ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಉದ್ಯೋಗ ಮೇಳ 2 ದಿವಸಗಳ ಈ ಒಂದು ಉದ್ಯೋಗ ಮೇಳಕ್ಕೆ ಭರಪೂರ ಚಾಲನೆ ದೊರಕಿದೆ. ಸಿಎಂ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ಉದ್ಘಾಟನೆಯನ್ನು ಮಾಡಿದರು. ಸುಮಾರು 500ಕ್ಕೂ ಹೆಚ್ಚು ಕಂಪನಿಗಳು ಇಲ್ಲಿ ಬಂದಿವೆ. ರಾಜ್ಯಾದ್ಯಂತ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಇಲ್ಲಿ ನೆರೆದಿದ್ದಾರೆ. ಬನ್ನಿ, ಈಗ ನಮ್ಮ ಜೊತೆ ಕೊಪ್ಪಳ ಜಿಲ್ಲೆಯ ಬಂದಿದ್ದಾರೆ. ಸರ್, ಎಲ್ಲಿಂದ ಬಂದಿದ್ದೀರಾ? ನೀವು ಯಾವ ಪೋಸ್ಟ್ ಅಪ್ಲೈ ಮಾಡಿದ್ರಿ? ಐಟಿ ಡಿಪಾರ್ಟ್ಮೆಂಟ್ ತೊಗೊಂಡೆ ಸರ್. ಮತ್ತು ಐಟಿ ಮತ್ತು ನಾನ್ ಐಟಿ ಎರಡು ಚಾಯ್ಸ್ ಮಾಡಿ ಸರ್. ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ತೊಗೊಂಡು ಇದೆ. ಇಂಜಿನಿಯರ್ ಫೈನಲ್ ಓದಾಗ್ತದೆ ಸರ್ ಪ್ರೆಸೆಂಟ್. ಈಗ ಇನ್ನೊಂದು ಮಂತ್ ಕಂಪ್ಲೀಟ್ ಆಯ್ತು ಸರ್ ಇಂಜಿನಿಯರಿಂಗ್. ಒಳಗೆ ಯಾವುದೋ ಜಾಬ್ ಏನೆಲ್ಲ ಜಾಬ್ ಯಾವ ರೀತಿ ನಿಮಗೆ ಏನು ಇವಾಗ ನೋಂದಣಿ ಮಾಡ್ಕೊಂಡಿದ್ದೀವಿ? ಜಾಬ್ ಸಿಗ್ತಾ ಮತ್ತು ಯಾವ ರೀತಿ? ಫಸ್ಟ್ ರೌಂಡ್ ತೊಗೊಂಡಿದ್ದೆ ಸರ್. ಫಸ್ಟ್ ರೌಂಡ್ ಕ್ವಾಲಿಫೈ ಮಾಡಿದೆ. ಸೆಕೆಂಡ್ ರೌಂಡ್ ಕಂಪ್ನಿ ಕರೆದಿದೆ. ಸೆಕೆಂಡ್ ರೌಂಡ್ ಆದ್ಮೇಲೆ ಜಾಬ್ ಏನು ಅನ್ಸುತ್ತೆ ಗೌರ್ಮೆಂಟ್ ಅವರು ಉದ್ಯೋಗ ಮೇಳ ಅನ್ಕೊಂಡಿರೋದು? ತುಂಬ ದೊಡ್ಡ ಹೆಲ್ಪ್ ಆಗುತ್ತೆ ಸರ್. ಹಂಗಾಗಿ ಇದರಿಂದ ಜಾಬ್ ಇಲ್ದವ್ರು ಜಾಬ್ ಜಲ್ದಿ ಓಕೆ. ಸೊ ಇವಾಗ ನಿಮಗೆ ಅಷ್ಟು ದೂರದಿಂದ ಬಂದಿದ್ದೀರಾ, ನಿಮಗೆ ಇಲ್ಲಿ ಬಂದಾಗ ವ್ಯವಸ್ಥೆ ಎಲ್ಲ ಹೇಗಿತ್ತು? ಇದು ಫಸ್ಟ್ ಟೈಮ್ ಬಂದಿದ್ದೆ ಸರ್ ಈ ಬೆಂಗಳೂರಿಗೆ. ಅಷ್ಟು ಕಂಫರ್ಟಬಲ್ ಎಲ್ಲ ಅದ್ರ ಬಟ್ ಮ್ಯಾಪ್ ಎಲ್ಲ ನೋಡ್ಕೊಂಡು ಬಂದೆ. ಭಾಳ ಚೆನ್ನಾಗಿ ಅನಿಸ್ತು ಸರ್. ಅಲ್ಲ, ಇಲ್ಲಿ ವ್ಯವಸ್ಥೆ ಯಾವುದೇ ರೀತಿ ರೆಸ್ಪೆಕ್ಟ್ ಮಾಡ್ತಾರೆ ಸರ್. ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ನೋಂದಣಿ ಪ್ರಕಾರ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ನಂಬರ್ಸ್ ಪ್ರಕಾರ ಈಗ ಮಾಡ್ತಾರೆ ಸ್ಮಾರ್ಟ್. ಸೊ ಇದು ಏನಂದ್ರೆ ಪ್ರತಿಯೊಬ್ಬ ಬರ್ತಕ್ಕಂಥ ಇಲ್ಲಿ ಉದ್ಯೋಗಾಂಶೀಯ ಮಾತು ಏನಂದ್ರೆ ಸರ್, ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಾ ಇದೆ. ರಾಜ್ಯ ಸರ್ಕಾರ ನೀಟಾಗಿ ಕಂಪನಿಗಳನ್ನು ತಂದಿದೆ. ಸೊ ಆಯಾ ವಿಭಾಗದಲ್ಲಿ ಯಾರ್ಯಾರು ಅವರವರ ಎಜುಕೇಷನ್ ವೈಸ್ PUC, SSLC, ಇಂಜಿನಿಯರಿಂಗ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಎಲ್ಲ ರೀತಿಯ, ಈಗ ನೀವು ನೋಡ್ಬೋದು, ಇಲ್ಲಿ ನೋಡಿ ಎಷ್ಟೊಂದು ನೆರೆದಿದ್ದಾರೆ. ಸೊ ರಾಜ್ಯದ ಹಲವು ಜಿಲ್ಲೆಗಳಿಂದ ಇಲ್ಲಿ ಬಂದಿದ್ದಾರೆ. ಸೊ ಉದ್ಯೋಗ ಮೇಳ ಎಲ್ಲರಿಗೂ ಕೂಡ ಸರ್ಕಾರ ಒಂದು ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಈ ಒಂದು 2 ದಿವಸಗಳ ಮೇಳವನ್ನು ಆಯೋಜನೆ ಮಾಡಿದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಏನು ಕೃಷಿಕಾಭಿವೃದ್ಧಿ ಸಚಿವರಾದ ಪಾಟೀಲ್ ಏನು ಚಾಲನೆ ಕೊಟ್ಟರು, ಅದರ ಜೊತೆಗೆ ಎಲ್ಲರೂ ಕೂಡ ಸುಮಾರು 2,000 ಉಚಿತ ಏನು You take a brochure and leave. Whatever is applicable. This was technology. This is for banking service. And I also have a BA and I'm a theatre practitioner for the past 15 years. Nina Salukkumar, retired statistics center by ಹಾಗೆ ಇಲ್ಲಿ ನಮ್ಮ ಇವರಿಗೆ ಸರ್ ಹೇಳಿ ಸರ್, ಬೆಳಗ್ಗೆ ಎಷ್ಟೆಲ್ಲ ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಯಾವ ರೀತಿ ಇದೆ? ಈ ಕಡೆಯಿಂದ ಒಂದು 400-500 ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ. ಒಂದು 200 ಸ್ಕ್ರೀನ್ ಮಾಡಿದ್ದೀನಿ. ಇನ್ನೊಂದು ಬೇರೆ ಮಿಕ್ಕಿರೋ ಪ್ರಾಸೆಸ್ ಎಲ್ಲ ಆನ್ಲೈನ್. ಸರ್, ಯಾವ ಮಾನದಂಡ ಅಂದ್ರೆ ಏನು ಕ್ಯಾಟಗರಿ ವೈಸ್ ಯಾವ ಕ್ಯಾಟಗರಿ ನಿಮ್ಮ ಕಂಪನಿ ಹೆಸರು ಮತ್ತು ನೀವು ಯಾವ ರೀತಿ ಅಪ್ಲೈ ಮಾಡ್ತಾರೆ? ಸೊ ಕಂಪನಿಯಲ್ಲಿ 2 ಕ್ಯಾಟಗರಿ ಇದೆ. ಟೆಕ್ನಾಲಜಿ ಇದೆ, ನಾನ್ ಟೆಕ್ ಇದೆ. ಸೊ ಟೆಕ್ನಾಲಜಿಯಲ್ಲಿ ಇಫ್ ಯು ಸಿ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಇದೆಲ್ಲ ಇದೆ. ಮತ್ತೆ ನಾನ್ ಟೆಕ್ ಅಲ್ಲಿ ಬ್ಯಾಂಕಿಂಗ್ ಸರ್ವಿಸಸ್ ಎಲ್ಲರದು ಸ್ಯಾಲರಿ ಎಲ್ಲ ನೋಡುವಾಗ ಒಂದು 9 lakh per annum ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಕ್ವಾಲಿಫಿಕೇಶನ್ ಏನಂದ್ರೆ ಡಿಗ್ರಿ, UG ಇಲ್ಲಾಂದ್ರೆ PG, ಇದು ಗ್ರಾಜುಯೇಷನ್ ಆಗಿರ್ಬೇಕು ಅಷ್ಟೇ. ಸರ್, ಹೊರಗಡೆ ವಾಕಿಂಗ್ ಇಂಟರ್ವ್ಯೂ ಅಂತ ಹಾಕೊಂಡು ಸರ್ಕಾರದಲ್ಲಿ ಇದನ್ನ ಅಧಿಕೃತವಾಗಿ ಆಯೋಜನೆ ಮಾಡಿದೆ. ಅಂದ್ರೆ ಇಲ್ಲಿ ಎಲ್ಲ ಒಂದು So basically this is very good because we have been attending job fairs across India. We've been doing several job fairs, but I think this is by far the biggest that we have attended. At least 50,000 students have come. We also got several applications. ಸಿಕ್ಕಾಪಟ್ಟೆ ಅಪ್ಲಿಕೇಶನ್ಸ್ ಬಂದಿದೆ. ಒಂದು $10,000 ಅಪ್ಲಿಕೇಶನ್ ನಮಗಿದೆ. ಎಲ್ಲ ಸ್ಕ್ರೀನ್ ಮಾಡಿಕೊಂಡು ಯಾರ್ಯಾರಿಗೆ ಏನೇನು ಜಾಬ್ ಕರೆಕ್ಟ್ ಆಗಿರುತ್ತೋ we will be looking at the qualification ನೋಡ್ಕೊಂಡು ಅವ್ರಿಗೂ ಜಾಬ್ಸ್ ಕನ್ಫರ್ಮ್ ಮಾಡ್ತೀನಿ. ನಿಮ್ಮ ಕಂಪನಿ ಹೆಸರು, ನಿಮ್ಮ ಹೆಸರು? ವೈಲಿ ಎಡ್ಜ್ ಅಂತ. ಸೊ ಇದು ಏನಂದ್ರೆ ಇಲ್ಲಿ ನೋಂದಣಿಯಾದಂಥ 600 ಕಂಪನಿಗಳಲ್ಲಿ ಈ ಒಂದು ಕಂಪನಿಯವರ ಮಾತು ಹೇಳೋದಾದ್ರೆ, ಸೊ ಹೊರಗಡೆ ಜಾಬ್ ವಾಕಿಂಗ್ ಇಂಟರ್ವ್ಯೂ ಮಾಡೋದು ಇದು ಒಂದು ಬಿಗ್ಗೆಸ್ಟ್ ಮೇಳ. ಕರ್ನಾಟಕ ಸರ್ಕಾರ ಇದನ್ನ ಮಾಡಿರೋದ್ರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ನಾವು 10,000 ಸ್ಕ್ರೀನಿಂಗ್ ಮಾಡಿದ್ದೀವಿ. ಸೊ 2ನೇ ಹಂತದ ಏನು ಚಟುವಟಿಕೆಗಳು ಕಂಪನಿ ಮೂಲಕ ಆಪರೇಟ್ ಆಗುತ್ತೆ. ಆದಷ್ಟು ಬೇಗ ಅವರಿಗೆ ಕೆಲಸವನ್ನು ಕೊಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತೇವೆ ಅಂತ ಏನು ಈ ಕಂಪನಿಯವರ ಮಾತಾಗಿತ್ತು. ಕೆಲವು ಕಿರಣ್ ಜೊತೆ ಚಂದ್ರಶೇಖರ್ ಯಲಬುರ್ಗಿ, ಅಶ್ವೇಕ ನ್ಯೂಸ್, ಬೆಂಗಳೂರು.